ಎರಡನೇ 18ನೇ ಶ್ಲೋಕ. ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ್ಯಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಅಂತವಂತಹ ಇಮೇ ದೇಹಾಃ ನಿತ್ಯಸ್ಯ ಉಕ್ತಾಃ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ ತಸ್ಮಾತ್ ಯುಧ್ಯಸ್ವ ಭಾರತ. ಕೃಷ್ಣ ಯಾವುದಕ್ಕೆ ನಾಶ ಇದೆ, ಯಾವುದಕ್ಕೆ ನಾಶ ಇಲ್ಲ ಅನ್ನೋದನ್ನ ಹೇಳಿ, ಅಂದ್ರೆ ಯಾವುದು ಸಾಯತ್ತೆ, ಅಳಿಯತ್ತೆ, ಯಾವುದು ಸಾಯೋದಿಲ್ಲ ಅಂದ್ರೆ ಅಳಿಯೋದಿಲ್ಲ ಅನ್ನೋದನ್ನ ಕೇಳಿ ಕೊನೆಗೆ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಕೃಷ್ಣ ಹೇಳಿದ್ದಾನೆ, ಭಗವಂತ ನಿತ್ಯ, ಭಗವಂತನಂತೆ ಭಗವಂತನ ಪ್ರತಿಬಿಂಬರಾಗಿರುವಂತ ಜೀವಿಗಳು ನಿತ್ಯ, ಮತ್ತು ಮೂಲ ಪ್ರಕೃತಿ ಏನು ಸೃಷ್ಟಿಯ ಆರಂಭದಲ್ಲಿ ಭಗವಂತನ ಜೊತೆಯಲ್ಲಿ ಸೃಷ್ಟಿಗೆ ಸಹಕಾರವನ್ನು ಕೊಡ್ತಕ್ಕಂಥ ಮೂಲ ಪ್ರಕೃತಿ ಅಂತ ಏನು ಕರಿತೀವಿ, ಸತ್ವ ರಜಸ್ಸು ತಮಸ್ಸು ಎಂಬತಕ್ಕಂಥ ಗುಣತ್ರಯಗಳ ಮೇಲನವೇ ಮೂಲ ಪ್ರಕೃತಿ, ಅದು ನಿತ್ಯ. ಕಾಲವಿಲ್ಲದ ಒಂದು ಕಾಲ ಅಂತ ಇಲ್ಲವೇ ಇಲ್ಲ. ಕಾಲ ಅನ್ನೋದು ಯಾವಾಗಲೂ ಇರುವಂಥದ್ದು. ಕಾಲದ ಬೇರೆ ಬೇರೆ ಅವಯವಗಳು ಅನಿತ್ಯವಾದರೂ ಕೂಡ, ಅವುಗಳಿಗೆ ನಾಶವಿದ್ದರೂ ಕೂಡ ಕಾಲಕ್ಕೆ ನಾಶವಿಲ್ಲ. ಕಾಲ ಎಂಬುವಂಥದ್ದು ನಿತ್ಯ. ಅದೇ ರೀತಿಯಲ್ಲಿ ಅವ್ಯಾಕೃತ ಆಕಾಶ, ಅದು ಎಲ್ಲ ಕಾಲದಲ್ಲೂ ಕೂಡ ಇರುವಂಥದ್ದು. ಪ್ರಳಯ ಕಾಲದಲ್ಲೂ ಕೂಡ ಅವ್ಯಾಕೃತ ಆಕಾಶ ಇರುವಂಥದ್ದು, ಅದು ನಿತ್ಯವಾದದ್ದು. ವೇದಗಳು ಎಷ್ಟೇ ಯುಗಗಳು ಬದಲಾದರೂ, ಎಷ್ಟೇ ಮಹಾಪ್ರಳಯಗಳಾದರೂ ಕೂಡ ವೇದಗಳು ನಾಶವಾಗುವುದಿಲ್ಲ. ಯಾಕಂದ್ರೆ ವೇದವನ್ನ ಒಬ್ಬ ವ್ಯಕ್ತಿ ರಚನೆ ಮಾಡಿದ್ದಲ್ಲ, ಅದು ಅನಾದಿ ಕಾಲದಿಂದಲೂ ಕೂಡ ಇರುವಂಥದ್ದು. ಹಾಗಾಗಿ ವೇದಗಳೆಲ್ಲವೂ ಕೂಡ ನಿತ್ಯ. ಈ ಎಲ್ಲ ವಿಚಾರವನ್ನ ಭಗವಂತ ಹೇಳಿ ಕೆಲವುದೊಂದಿಷ್ಟು ನಿತ್ಯವಾಗಿರುವಂಥವುಗಳು, ಇನ್ನು ಕೆಲವುದು ನಾಶವಾಗಲೇಬೇಕಾಗಿರುವಂಥವುಗಳು. ಆದ್ದರಿಂದ ಯಾವುದು ನಾಶ ಆಗೇ ಆಗತ್ತೋ ಅದರ ಬಗ್ಗೆ ನೀನು ಆಲೋಚನೆ ಮಾಡಿ ಯಾವುದೇ ರೀತಿಯಾಗಿರತಕ್ಕಂಥ ಉಪಯೋಗವಿಲ್ಲ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಹೇಳ್ತಾ ಇರುವಂಥದ್ದು. ಇಮೇ ದೇಹಾಃ ನಿತ್ಯಸ್ಯ ಶರೀರಿಣಃ, ನಿತ್ಯಸ್ಯ ಶರೀರಿಣಃ ಅಂದರೆ ನಿತ್ಯವಾಗಿರುವಂತಹ ಶರೀರಿ, ನಿತ್ಯಸ್ಯ ಶರೀರಿಣಃ. ಶರೀರಿ ಶಬ್ದಕ್ಕರ್ತೆಯನ್ನು ನೋಡೋಣ. ಅಲ್ಲಿ ಒಟ್ಟು ಅರ್ಥ ಏನು? ನಿತ್ಯಸ್ಯ ಶರೀರಿಣಃ ಇಮೇ ದೇಹಾಃ ಅಂತವಂತಹ ಉಕ್ತಾಃ. ಮೊದಲನೇ ಒಂದು ಅನ್ವಯ, ನಿತ್ಯವಾಗಿರುವಂತ ಈ ಒಬ್ಬ ಜೀವಾತ್ಮ ಅಂತ ಏನಿದ್ದಾನೆ, ಅವನಿಗೆ ಇರುವಂತ ಶರೀರ ಏನಿದೆ ಅದು, ಅಥವಾ ದೇಹ ಏನಿದೆ ಅದು ನಾಶವಾಗುವಂಥದ್ದು. ಅಂತವಂತಹ ಅಂದ್ರೆ, ಅಂತ ಅಂದ್ರೆ ನಾಶ, ನಾಶವಾಗುವಂಥದ್ದು. ಅಂತವಂತಹ ಇಮೇ ದೇಹ ಅಂತವಂತಹ, ಇವೆಲ್ಲವೂ ಕೂಡ ನಾಶವಾಗುವಂಥವುಗಳು ಅನ್ನೋದನ್ನು ಹೇಳುತ್ತಿದ್ದಾನೆ. ಶರೀರಿ ಅಂದ್ರೇನು? ಶರೀರಂ ಅಸ್ಯ ಅಸ್ತೀತಿ ಶರೀರಿ, ಅಥವಾ ಶರೀರ ಅಸ್ಯ ಅಸ್ತೀತಿ ಶರೀರಿ. ಶರೀರ ಯಾರಿಗೆ ಇದೆಯೋ ಅವನು ಶರೀರಿ ಅಂತ ಅರ್ಥ. ಹೇಗೆ ಧನ ಇದ್ದವನು ಧನಿ, ಗುಣ ಇದ್ದವನು ಗುಣಿ, ಹಾಗೆ ಶರೀರ ಇದ್ದವನು ಶರೀರಿ. ಶರೀರಿಣಃ ಅನ್ನೋದು ಷಷ್ಠಿ ಭಕ್ತಿ, ಶರೀರಿಗಳಿಗೆ. ನಿತ್ಯಸ್ಯ ಶರೀರಿಣಃ, ಈ ಆತ್ಮ ಇದ್ದಾನಲ್ಲ ಅವನು ನಿತ್ಯ, ಅವನಿಗೊಂದು ಶರೀರ ಇದೆ. ಎಂಥ ಶರೀರ ಇದೆ? ಆತ್ಮನಿಗೆ ಈ ಪ್ರಾಕೃತವಾದ ದೇಹದ ಸಂಬಂಧ, ಸತ್ವ ರಜಸ್ಸು ತಮಸ್ಸು ಗುಣತ್ರಯಗಳ ಮೇಲನ, ಹಾಗೆ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಪಂಚಭೂತಗಳು ಅಂತ ಕರಿತೇವೆ. ಈ ಪಂಚಭೂತಗಳ ಸಮ್ಮೇಳನ, ಅದರ ರೂಪದಲ್ಲಿ ಇರತಕ್ಕಂಥ ಒಂದು ಶರೀರ, ಅದು ಯಾರಿಗೆ ಇರುವಂಥದ್ದು? ಆತ್ಮನಿಗೆ ಇರುವಂಥದ್ದು. ಹಾಗಾಗಿ ಆತ್ಮನಿಗೆ, ನಿತ್ಯನಾಗಿರುವಂತ ಆತ್ಮನಿಗೆ ಶರೀರ ಇದೆ. ಶರೀರ ಅಂದ್ರೆ ಏನು? ಶೀರ್ಯತೆ ಇತಿ ಶರೀರಂ, ಶೀರ್ಯತೆ ಇತಿ ಶರೀರಂ, ನಾಶವಾಗುವಂಥದ್ದು. ಶರೀರ ಅನ್ನೋ ಶಬ್ದ ಕರ್ತವ್ಯ, ಅದು ನಾಶ ಆಗತ್ತೆ ಅಂತ ಅರ್ಥ. ಅಂದ್ರೆ ಶೀರ್ಯತೆ, ಹಂತ ಹಂತವಾಗಿ ಏನಾಗತ್ತೆ, ಅದು ಕರಗ್ತಾ ಹೋಗುತ್ತೆ ಅಥವಾ ದುಃಖವನ್ನ ಪಡೆಯುತ್ತೆ, ಈ ರೀತಿಯಾಗಿ ಅರ್ಥ. ಅಲ್ಲಿಗೆ ಆತ್ಮ ಮಾತ್ರ ನಿತ್ಯ. ಆತ್ಮನಿಗೆ ಬರುವಂತ ದೇಹ ಸಂಪರ್ಕ ಅದು ಅನಿತ್ಯವಾದದ್ದು. ಅದು ದೇಹ ಯಾವತ್ತೂ ಕೂಡ ದೇಹ ಹೋಗಲೇಬೇಕಾಗಿರುವಂಥದ್ದು, ದೇಹವು ಶಾಶ್ವತವಾದದ್ದಲ್ಲ ಅನ್ನೋದನ್ನ ಹೇಳುವಂಥದ್ದು ಈ ಮಾತು. ಆತ್ಮನಿತ್ಯವಾಗಿದ್ದರೂ ಕೂಡ ಅವನಿಗೊಂದು ಶರೀರ ಅಂತಿದೆ. ಶರೀರ ಶಬ್ದ
ರಥವೇ ಅದು ಜೀರ್ಣವಾಗುವಂಥದ್ದು, ನಾಶವಾಗುವಂಥದ್ದು ಅಂತ ಅರ್ಥ. ಹಾಗಾಗಿ ದೇಹ ನಾಶವಾಗತ್ತೆ. ಅಂದ್ರೆ ಇಲ್ಲಿ ನಾಶ ಅನ್ನೋದು ಒಂದು ಅರ್ಥದಲ್ಲಿ ನೋಡೋದು, ಯಾವುದು ಅಣುಪರಿಮಾಣವು ಅತ್ಯಂತ ಸೂಕ್ಷ್ಮವು ಅಣು, ಅದಕ್ಕೆ ನಾಶ ಇಲ್ಲ. ಯಾವುದು ಪರಮ ಮಹತ್ತು ಅತ್ಯಂತ ದೊಡ್ಡದು, ಅದಕ್ಕೆ ನಾಶ ಇಲ್ಲ. ಆ ಅತೀ ಸಣ್ಣದು ಅಲ್ಲದ ಅತೀ ದೊಡ್ಡದು ಅಲ್ಲದಂತಹ ವಸ್ತುಗಳು ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತಹ ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ, ಮನುಷ್ಯ ಇವರೆಲ್ಲರೂ ಕೂಡ ಮಧ್ಯಮ ಪರಿಮಾಣದವರು. ಇದೆಲ್ಲದಕ್ಕೂ ಕೂಡ ಏನು 84 ಲಕ್ಷ ಜೀವಿಗಳು ಅಂತ ಹೇಳ್ತೀವಿ, ಇವರೆಲ್ಲರಿಗೂ ಕೂಡ ಇರುವಂತದ್ದು ಒಂದು ಶರೀರದ ಒಂದು ಪರಿಮಾಣ ಮಧ್ಯಮ ಪರಿಮಾಣ. ಇದು ಅತಿ ಸೂಕ್ಷ್ಮವೂ ಅಲ್ಲ, ಅತಿ ಮಹತ್ವವೂ ಅಲ್ಲ, ಮಧ್ಯದಲ್ಲಿ ಬರುವಂತವುಗಳು ಅಂತ ಒಂದು ನಿಯಮನೇ ಇದೆ. ಎನ್ ಮಧ್ಯಮಂ ತದನಿತ್ಯಂ. ಯಾವುದು ಮಧ್ಯಮ ಪರಿಮಾಣವೋ ಅದೆಲ್ಲವೂ ಕೂಡ ನಾಶವನ್ನ ಹೊಂದುತ್ತೆ ಅಂತ ಅರ್ಥ. ಇದೆಲ್ಲ ನಮಗೆಲ್ಲ ಇರುವಂತದ್ದು, 84 ಲಕ್ಷ ಜೀವಿಗಳಿಗೂ ಕೂಡ ಇರುವಂತ ಒಂದು ನಮ್ಮ ಶರೀರದ ಸ್ವರೂಪ ಮಧ್ಯಮ ಪರಿಮಾಣ. ಅತಿ ಸೂಕ್ಷ್ಮ ಸ್ವರೂಪವೂ ಅಲ್ಲ, ಅತಿ ಮಹತ್ವ ರೂಪವೂ ಅಲ್ಲ. ಆತ್ಮ ಅತಿ ಸೂಕ್ಷ್ಮ, ಅಂತಹ ಆತ್ಮನಿಗೆ ನಾಶ ಇಲ್ಲ. ಇನ್ನು ಈ ಅವ್ಯಾಕೃತ ಆಕಾಶ, ಕಾಲ ಅದೆಲ್ಲವೂ ಕೂಡ ಅತಿ ಮಹತ್ವ, ಹಾಗಾಗಿ ಅವುಗಳಿಗೆ ನಾಶ ಇಲ್ಲ. ಪ್ರಕೃತಿ, ಮೂಲ ಪ್ರಕೃತಿ ಅತಿ ಸೂಕ್ಷ್ಮ, ಅದಕ್ಕೆ ನಾಶ ಇಲ್ಲ. ವರ್ಣಾತ್ಮಕವಾಗಿರ್ತಕ್ಕಂಥ ವೇದ ಅದು ಎಲ್ಲ ಕಡೆ ವ್ಯಾಪ್ತವಾಗಿರುವಂಥದ್ದು. ಏನ ಸರ್ವಂ ಇದಂ ತತಂ, ಹಾಗಾಗಿ ಅತಿ ಮಹತ್ವ. ಅಲ್ಲಿ ಎಲ್ಲ ಕಡೆ ಯಾವ ಇದೆ ಅಂದ್ರೆ ಅತಿ ಮಹತ್ ಅಂತ ಅರ್ಥ. ವರ್ಣ ಅತಿ ಮಹತ್, ಕಾಲ ಅತಿ ಮಹತ್, ಆಕಾಶ ಅತಿ ಮಹತ್, ಆದ್ರಿಂದ ನಾಶ ಇಲ್ಲ. ಜೀವ ಅತಿ ಅತಿ ಅಣು, ಪರಮಾತ್ಮ ಅತಿ ಅಣು. ಪರಮಾತ್ಮ ಅಣುವು ಹೌದು, ಜೀವ ಅಣು ಮಾತ್ರ. ಪರಮಾತ್ಮ ಹಾಗಲ್ಲ, ಅಣೋರಣೀಯಾನ ಮಹತೋ ಮಹೀಯಾನ. ಅಣುವಿನಲ್ಲಿ ಅಣುವಾಗಿ ಇದ್ದಾನೆ, ಮಹತ್ನಲ್ಲಿ ಇನ್ನೂ ಮಹತ್ತಾಗಿ ಭಗವಂತ ಇದ್ದಾನೆ. ಹಾಗಾಗಿ ಭಗವಂತ ಆಗಬೇಕಾದ್ರೆ ಅಣುವು ಹೌದು, ಮಹತ್ವ ಹೌದು. ಹಾಗಾಗಿ ಇಂತಹ ವಸ್ತುಗಳಿಗೆ ಪ್ರಕೃತಿ ಅದು ಸೂಕ್ಷ್ಮವಾಗಿರುವಂಥದ್ದು, ಅಣುವಾಗಿರುವಂಥದ್ದು. ಅತಿಯಾದ ಅಣುವಾದವುಗಳಿಗೂ ಅತ್ಯಂತ ಮಹತ್ತಾದ ವಸ್ತುಗಳಿಗೂ ನಾಶ ಇಲ್ಲ. ಇದರ ಮಧ್ಯದಲ್ಲಿ ಬರುವಂತ ಎಲ್ಲವುಗಳಿಗೂ ಕೂಡ ನಾಶ ಎಂಬುದು ಇದ್ದೇ ಇದೆ ಅನ್ನೋದು ಇದರ ಅಭಿಪ್ರಾಯ. ನಿತ್ಯಸ್ಯ ಶರೀರಿಣ, ನಿತ್ಯನಾದವನು ಆತ್ಮ, ಅವನಿಗೆ ಒಂದು ಶರೀರ ಅಂತಿದೆ. ಆ ಶರೀರವನ್ನು ಹೊಂದಿದವನು ಯಾರು? ಶರೀರ ಸಂಪರ್ಕ ಯಾರಿಗಿದೆ? ಆತ್ಮನಿಗೆ ಇರೋದಲ್ವಾ. ನಮ್ಮ ಜೀವಾತ್ಮ, ಆತ್ಮ ಅಂದ್ರೆ ಮತ್ತೆ ಪರಮಾತ್ಮ ಅಲ್ಲ. ಯಾಕಂದ್ರೆ ಪರಮಾತ್ಮನ ರಾಮ, ಕೃಷ್ಣ, ವೇದವ್ಯಾಸ ಯಾವುದೇ ಶರೀರಗಳಾದ್ರೂ ಕೂಡ ನಾಶ ಇಲ್ಲ. ಯಾಕಂದ್ರೆ ನಮ್ಮ ರೀತಿಯಾದ ಶರೀರ ಅಲ್ಲ, ನಮ್ಮದು ಪ್ರಾಕೃತ ಶರೀರ, ಭಗವಂತನದ್ದು ಅಪ್ರಾಕೃತವಾದ ಶರೀರ. ಅಂದ್ರೆ ಜ್ಞಾನ ಮತ್ತು ಆನಂದ, ಇದೇ ಭಗವಂತನ ಸ್ವರೂಪ. ನಮ್ಮ ಸ್ವರೂಪ ಗುಣತ್ರಯಗಳಿಂದ ನಿರ್ಮಾಣವಾದದ್ದು ನಮ್ಮ ಶರೀರ, ಪಂಚಭೂತಗಳಿಂದ ನಿರ್ಮಾಣವಾದದ್ದು. ಈ ದೇಹದ ಒಳಗಡೆ ರಕ್ತ, ಮಲ, ಮೂತ್ರ, ಮಾಂಸ, ಮೂಳೆ ಇದೆಲ್ಲ ಇರುವಂಥದ್ದು. ಆದರೆ ಭಗವಂತನ ದೇಹ ಆಗಲ್ಲ. ಜ್ಞಾನ, ಆನಂದ ಇದು ಭಗವಂತನ ಒಂದು ಸ್ವರೂಪ. ಅಪ್ರಾಕೃತನಾದನು ಭಗವಂತ. ಏನು ಪ್ರಕೃತಿಯಲ್ಲಿ ಇರುವಂತ ವಸ್ತುಗಳಿಂದ ದೇವರ ದೇಹ ನಿರ್ಮಾಣವಾಗಿಲ್ಲ. ಒಬ್ಬ ರಾಮ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಂತೆ ಕಂಡಿದ್ದಾನೆ, ಪ್ರಾಕೃತ ದೇಹಧಾರಿಯಾಗಿ ಕಂಡಿದ್ದಾನೆ, ಆದ್ರೆ ಪ್ರಾಕೃತ ದೇಹ ಅಲ್ಲ ಭಗವಂತನದ್ದು. ಒಬ್ಬ ಕೃಷ್ಣ, ಒಬ್ಬ ವೇದವ್ಯಾಸ ದೇವರು, ಒಬ್ಬ ಪರಶುರಾಮ ದೇವರು, ಅವರೆಲ್ಲರೂ ಅಷ್ಟೇ ಒಬ್ಬ ರಾಜನಾಗಿಯೋ ಒಬ್ಬ ಋಷಿಯಾಗಿಯೋ ಮನುಷ್ಯರ ಕಣ್ಣಿಗೆ ಕಂಡಿದ್ದಾರೆ, ಸಾಮಾನ್ಯ ವ್ಯಕ್ತಿಗಳಂತೆ ಕಂಡಿದ್ದಾರೆ. ಆದರೂ ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಅಸಾಮಾನ್ಯರು, ಅಪ್ರಾಕೃತರವರೆಲ್ಲರೂ ಕೂಡ. ಹಾಗಾಗಿ ಈ ಶರೀರ ಅನ್ನೋದು ಯಾರಿಗಿದೆ? ಇದು ಜೀವಾತ್ಮನಿಗೆ ಮಾತ್ರ. ಜೀವಾತ್ಮರು ಅಂದ್ರೆ ಯಾರು? ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದುಕೊಂಡು ಚತುರ್ಮುಖ ಬ್ರಹ್ಮದೇವರವರೆಗೂ ಅವರೆಲ್ಲರೂ ಕೂಡ ಜೀವಿಗಳು ಅಂತ ಕರೆಯೋದು. ಅವರಿಗೆ ಇರುವಂತ ದೇಹ, ಚತುರ್ಮುಖ ಬ್ರಹ್ಮದೇವರ ಶರೀರವೂ ಕೂಡ ಒಂದಲ್ಲ ಒಂದು ದಿವಸ ನಾಶ ಆಗಲೇಬೇಕಾಗಿರುವಂಥದ್ದು. ಹಾಗಾಗಿ ಇವರೆಲ್ಲರ ಶರೀರಗಳು ನಾಶವಾಗುವಂಥವುಗಳು. ನಿತ್ಯಸ್ಯ ಶರೀರಿಣ ಇಮೇ ದೇಹ, ಎಲ್ಲ ದೇಹಗಳು. ಇಮೇ ದೇಹ ಅಂದ್ರೇನು? ಕಣ್ಣಿಗೆ ಕಾಣುವಂಥದ್ದು. ಇದಂ ಶಬ್ದ ಅಯಂ ಇಮೌ ಇಮೆ. ಈ ದೇಹ ಆತ್ಮ ಕಣ್ಣಿಗೆ ಕಾಣುತ್ತಾ? ಆತ್ಮನನ್ನು ನಾವ್ಯಾರು ಕೂಡ ನೋಡಿಲ್ಲ. ದೇಹವನ್ನಂತೂ ನಮ್ಮ ದೇಹವನ್ನಿರಬಹುದು, ಮತ್ತೊಬ್ಬರ ದೇಹವನ್ನಿರಬಹುದು, ನಾವು ನೋಡಿದ್ದೇವೆ. ಕಣ್ಣಿಗೆ ಕಾಣುವಂತ ಈ ದೇಹಗಳೇನಿದ್ದಾವೆ ಅದೆಲ್ಲವೂ ಕೂಡ ನಾಶವಾಗುವಂತಗಳು. ಇದಂ ಶಬ್ದ ಯಾವಾಗ ಬಳಸ್ತಾರೆ ಅಂದ್ರೆ ಅದು ಇದಂ ಶಬ್ದದ ಪ್ರಥಮ ವಿಭಕ್ತಿ ಬಹುವಚನ, ಇಮೆ ಅಂತ. ಇದಮಃ ಪ್ರತ್ಯಕ್ಷಗತಂ ಸರ್ವಂ. ಕಣ್ಣಿಗೆ ಕಾಣುವಂತ ಈ ದೇಹಗಳು ಅದು ನಾಶವಾಗುತ್ತೆ. ಅದಕ್ಕೆ ದೇಹ ಅಂತ ಹೇಳಿದ್ರೆ ಸ್ವರೂಪ ದೇಹ ಅಂತಾನೂ ಹೇಳ್ತಾರೆ. ಸ್ವರೂಪ ದೇಹ ಅಂದ್ರೆ ಏನು? ಆತ್ಮ ಅಂತ ಅರ್ಥ. ಅದಕ್ಕೆ ನಾಶ ಇಲ್ಲ, ಆತ್ಮನಿಗೆ ನಾಶ. ಅದಕ್ಕೆ ಇಮೇ ದೇಹ, ಕಣ್ಣಿಗೆ ಕಾಣುವಂತಹ ಸ್ವರೂಪ ದೇಹ ಅನ್ನೋದೇನಿದೆ ಅಂತಹ ಸ್ವರೂಪ ದೇಹಗಳಿಗೆ ನಾಶ ಇದೆ. ಇಮೇ ದೇಹ ಅಂತವಂತಹ ನಾಶ ಆಗುವಂತವುಗಳು ಎಂಬುದಾಗಿ ಉಕ್ತಾಹ ಹೇಳಲ್ಪಟ್ಟಿದೆ. ಎಲ್ಲಿ ಹೇಳಿದ್ದಾರೆ? ಅನೇಕ ಪುರಾಣಗಳಲ್ಲಿ, ಶ್ರುತಿ ಸ್ಮೃತಿಗಳು ಎಲ್ಲವೂ ಕೂಡ ಆತ್ಮ
ನಿತ್ಯ, ದೇಹ ಅನಿತ್ಯ ಎಂಬತಕ್ಕಂಥ ವಿಚಾರಗಳನ್ನ ಅನೇಕ ಪುರಾಣಗಳು ಸಮರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ನಿತ್ಯ ಎಂಬುದಾಗಿ ಹೇಳ್ತಕ್ಕಂಥ ಉಕ್ತಾಹ ಅಂದ್ರೆ ಹೇಳಲ್ಪಟ್ಟಿದೆ. ಇದು ಕೇವಲ ಸುಮ್ಮನೆ ಒಂದು ಕಪೋಲ ಕಲ್ಪಿತವಾಗಿ ನಿನ್ನನ್ನ ಕನ್ವಿನ್ಸ್ ಮಾಡ್ಲಿಕ್ಕೋಸ್ಕರವಾಗಿ ನಾನೇನು ಹೇಳ್ತಾ ಇಲ್ಲ. ನೀನೀಗ ಯುದ್ಧ ಮಾಡಬೇಕು, ಆ ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಏನೋ ಒಂದು ಸುಳ್ಳು ಹೇಳಿ ನಿನ್ನ ಬಾಯಿ ಮುಚ್ಚಿಸ್ತಾ ಇಲ್ಲ, ನಿನ್ನ ಮನಸ್ಸನ್ನ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾ ಇಲ್ಲ. ಉಕ್ತಾಹ ಅನೇಕ ವೇದ ಗ್ರಂಥಗಳು, ಅನೇಕ ಪುರಾಣ ಗ್ರಂಥಗಳು ಈ ವಿಚಾರವನ್ನ ಸಮರ್ಥನೆ ಮಾಡಿದೆ. ದೇಹಕ್ಕೆ ನಾಶ ಇದೆ, ಆತ್ಮನಿಗೆ ನಾಶ ಇಲ್ಲ. ದೇಹ ಶಬ್ದಕ್ಕೆ ಅರ್ಥ ಏನು ಅಂದ್ರೆ, ಇದು ದಿಹ ಉಪಚಯ ಅಂತ ಒಂದು ಧಾತು. ದಿಹ ಉಪಚಯ ಎಂಬ ಧಾತುವಿನಿಂದ ನಿರ್ಮಾಣವಾಗಿರತಕ್ಕಂಥ ಶಬ್ದ ದೇಹ ಶಬ್ದ. ಅಂದ್ರೆ ದೇಹ ಅನ್ನೋದು ಅದು ಒಂದು ಹಂತದವರೆಗೆ ಬೆಳ್ಕೊಂಡು ಹೋಗುತ್ತೆ, ಮತ್ತೊಂದು ಹಂತದವರೆಗೆ ಹಾಗೆ ಕೆಳಗೆ ಕೆಳಗೆ ಬರ್ತಾ ಹೋಗುತ್ತೆ. ಅಂದ್ರೆ ವೃದ್ಧಿ ಮತ್ತು ಹ್ರಾಸ, ಬೆಳವಣಿಗೆ ಮತ್ತು ಕುಗ್ಗೋದು, ಹಿಗ್ಗೋದು ಕುಗ್ಗೋದು ಇವೆರಡು ಕೂಡ ದೇಹಕ್ಕೆ ಇದೆ. ಅದು ದೇಹ ಶಬ್ದದ ಅರ್ಥ. ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಎಂಬತಕ್ಕಂತಹ ಅಂಶವನ್ನು ಒಳಗೊಂಡಿರತಕ್ಕಂಥ ಈ ಒಂದು ದೇಹ ಅಂತ ಏನಿದೆ, ಈ ದೇಹಗಳು ಅಂತವಂತಹ. ಅಂತವಂತಹ ಶಬ್ದಕ್ಕರ್ತೇನು? ಅಂತ ಅಂದ್ರೆ ಕೊನೆ, ಒತ್ತಂದ್ರೆ ಹೊಂದಿರುವುದು. ಅಂತವಾನ್, ಅಂತವಂತೋ, ಅಂತವಂತಹ, ಅಂತವಂತ ಶಬ್ದ ಅದು. ಅಂತವಂತಹ ನಾಶ ಇರುವಂತವುಗಳು ದೇಹ ಯಾವತ್ತಿದ್ರೂ ಕೂಡ ನಾಶ ಆಗಲೇಬೇಕು. ಅನಾಶಿನಃ ಅಪ್ರಮೇಯಸ್ಯ ಅಂದ್ರೆ ಅಲ್ಲಿ ನಿತ್ಯಸ್ಯ ಶರೀರಿಣಃ ಅನಾಶಿನಃ ಅಪ್ರಮೇಯಸ್ಯ, ಅದರಲ್ಲೂ ಕೂಡ ಆತ್ಮನಿಗೆ ವಿಶೇಷಣ. ಆತ್ಮ ಅವನು ನಿತ್ಯ, ಆತ್ಮ ಅವನು ಶರೀರದ ಸಂಪರ್ಕ ಇದೆ. ಆತ್ಮ ಅನಾಶಿ, ಅನಾಶಿ ಅಂತ ಹೇಳಿದ್ರೆ ನಿತ್ಯ ಅಂತ ಹೇಳಿದ ಮೇಲೆ ಮತ್ತೆ ಅನಾಶಿ ಶಬ್ದಕ್ಕೆ, ನಾಶ ಅಂದ್ರೆ ನಾಶ ಇರುವಂತವುಗಳು, ನಾಶ ಯಾವುದಕ್ಕೆ ಇಲ್ಲವೋ ಅವನು ಅನಾಶಿ ಅಂತ ಅರ್ಥ. ನಿತ್ಯ ಅಂದ್ರೂ ನಾಶ ಇಲ್ಲ ಅಂದ್ರೂ ಒಂದೇ ಅರ್ಥ ಅಲ್ವಾ? ಮತ್ತೆ ಯಾಕೆ ಅನಾಶಿ ಶಬ್ದ ಅಂತ ಹೇಳಿದ್ರೆ, ನೋಡಿ ಸಹಜವಾಗಿಯೂ ನಾಶ ಇಲ್ಲ, ಅದು ಅನಾಶ ಶಬ್ದ, ಅದು ನಿತ್ಯ ಶಬ್ದ ಹೇಳ್ತಾ ಇದೆ. ಸಹಜವಾಗಿ ಸಾವಿಲ್ಲದೆ ಹೋದರೂ ಕೂಡ ಅವನೇ ಸಾಯ್ತೇನೆ ಅಂತ. ಈ ಭೀಷ್ಮಾಚಾರ್ಯರು ಇಚ್ಛಾಮರಣಿಗಳು ಅಂತ ಅರ್ಥ. ಇಚ್ಛಾಮರಣಿಗಳು ಅಂದ್ರೆ ಏನು? ಅವರು ಯಾವಾಗ ಬಯಸ್ತಾರೋ ಆವಾಗ ಅವ್ರಿಗೆ ಸಾವು ಬರುತ್ತೆ. ಹಾಗಾದ್ರೆ ಬಯಸೇ ಇಲ್ಲ ಸಾವು ಬರೋದೇ ಇಲ್ವಾ? ಬಯಸುವಂತೆ ಭಗವಂತ ಮಾಡ್ತಾನೆ, ಸಾವು ಒಂದೇ ಬರುತ್ತೆ. ಈಗ ಮಾರ್ಕಂಡೇಯರು ಸಪ್ತಕಲ್ಪಾಂತ ಜೀವನ ಅಂತ, ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತ ಜೀವನ, 7 ಕಲ್ಪಗಳ ಪರ್ಯಂತರವಾಗಿ ಬದುಕಿದ್ದವರು ಅವರು ಅಂತ. ಅವ್ರಿಗೇನಿದೆ? ದೀರ್ಘಾಯುಷ್ಯ ಇದೆ. ಅವರನ್ನೆಲ್ಲ ಸಪ್ತ ಚಿರಂಜೀವಿಗಳು ಅಂತ ಕರಿತೀವಿ ಅಲ್ವಾ? ಚಿರಂಜೀವಿಗಳು ಶಬ್ದಕ್ಕೆ ಅರ್ಥ ಏನು? ಬಹುಕಾಲ ಬದುಕೋರು ಅಂತ ಅರ್ಥ. ಸಾವೇ ಇಲ್ದಿದ್ದವರು ಅಂತ ಅರ್ಥನಾ? ಇಲ್ಲ, ಅವರಿಗೆಲ್ಲರೂ ಸಾವಿದ್ದೇ ಇದೆ. ಆದರೆ ಆತ್ಮ ಹಾಗಲ್ಲ. ಆತ್ಮನಿಗೆ ಅಂದ್ರೆ ದೀರ್ಘಕಾಲ ಬದುಕಿದ ಮಾತ್ರಕ್ಕೆ ಸಾವು ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ, ಸಾವು ಬಂದೇ ಬರುತ್ತೆ. ಪ್ರತಿಯೊಬ್ಬ ಜೀವಾತ್ಮನಿಗೂ ಕೂಡ ಸಾವು ಅನ್ನುವಂಥದ್ದು ಅಂದ್ರೆ ದೇಹದಿಂದ ವಿಯೋಗ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಈ ಆತ್ಮ ಮತ್ತು ಪರಮಾತ್ಮ ಬಿಂಬ, ಪರಮಾತ್ಮನ ಪ್ರತಿಬಿಂಬನಾಗಿರತಕ್ಕಂಥ ಜೀವಾತ್ಮ ಅವನು ಅನಾಶಿ. ಅಂದ್ರೆ ಮತ್ತೊಬ್ಬರು ಅದನ್ನ ಸಾಯಿಸ್ಲಿಕ್ಕಾಗೋದಿಲ್ಲ ಅಂತ ಅರ್ಥ. ಇಚ್ಛೆ ಪಟ್ಟರೂ ಕೂಡ ನನ್ನ ಆತ್ಮ ನಾಶವಾಗಲಿ ಅಂತ ನಾವು ಅನ್ಕೊಂಡ್ರೂ ಕೂಡ ಆತ್ಮ ನಾಶ ಆಗೋದಿಲ್ಲ. ಅನಾಶಿನಃ ಆಯಾಯ ಪುಣ್ಯ ಪಾಪಕ್ಕೆ ಅನುಗುಣವಾಗಿ ಒಳ್ಳೆಯದನ್ನ ಕೆಟ್ಟದ್ದನ್ನ ಆತ್ಮ ಅನುಭವಿಸಲೇಬೇಕು. ಒಳ್ಳೆಯ ಲೋಕವನ್ನ ಕೆಟ್ಟ ಲೋಕವನ್ನ ಪಡಲೇಬೇಕು. ಅವನು ಅಪ್ರಮೇಯ, ಪ್ರಮೇಯ, ಪ್ರಮಾತುಂ ಯೋಗ್ಯಂ ಪ್ರಮೇಯಂ, ಪ್ರಮಾತುಂ ಅಯೋಗ್ಯಂ ಅಪ್ರಮೇಯಂ ಅಂತ ಅರ್ಥ. ಏನು ಪ್ರಮೇಯ ಮತ್ತು ಅಪ್ರಮೇಯ ಅಂತ ಹೇಳಿದ್ರೆ, ಪ್ರಮಾ ಅಂದ್ರೆ ಪರಿಮಾಣ, ಒಂದು ಪರಿಮಿತಿ. ಅಂದ್ರೆ ನೋಡಿ, ಒಂದು ಭಗವಂತನ ಪರವಾಗಿ ನಾವೆಲ್ಲ ಅರ್ಥ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ಎರಡು ಮುಖ್ಯವಾಗಿ ಭಗವಂತನಿಗೆ ಈ ಏನು ಅನಾಶಿನ ಮತ್ತು ಅಪ್ರಮೇಯಸ್ಯ ಅಂತಿದೆ, ಅದು ಮುಖ್ಯವಾಗಿ ಭಗವಂತನನ್ನು ಹೇಳ್ತಕ್ಕಂಥ ಶಬ್ದಗಳು. ಅಂದ್ರೆ ಭಗವಂತನ ಪ್ರತಿಬಿಂಬ ನಾವು. ಭಗವಂತ ಹೇಗಿದ್ದಾನೆ ಅಂದ್ರೆ ಅನಾಶಿ, ಯಾರು ಅವನನ್ನ ನಾಶ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾವುದೇ ರೀತಿಯಲ್ಲೂ ಕೂಡ. ಅವನಿಗೆ ದುಃಖವನ್ನು ಕೊಡುವಂಥದ್ದು, ಅವನ ದೇಹವನ್ನ ನಾಶ ಮಾಡುವಂಥದ್ದು. ನಾವು ಅನ್ಕೊಂತೀವಿ ಕೃಷ್ಣನ ಕಾಲಿಗೆ ಯಾರೋ ಬೇಟೆಗಾರ ಬಾಣ ಬಿಟ್ಟ, ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡದ, ಅದೆಲ್ಲವೂ ಕೂಡ ಕೆಲವೊಂದು ಶಾಪ, ಕೆಲವೊಂದು ವರ, ಬೇರೆ ಬೇರೆ ದೇವತಾ ಕಾರ್ಯದ ನಿಮಿತ್ತದಿಂದ ಕಣ್ಣಿಗೆ ಕಾಣುವಂಥದ್ದು ಹೊರತು ಭಗವಂತನಿಗೆ ಆ ದುಃಖ ಬರುವಂಥದ್ದಿರ್ಲಿ, ದೇಹ ವಿಕಾರವಾಗುವಂಥದ್ದಿರ್ಲಿ, ಅಥವಾ ಅಪೂರ್ಣತೆ ಇರಲಿ, ದೇಹ ಪರಿಪೂರ್ಣವಾಗಿ ನಾಶವಾಗುವುದಿರಲಿ, ಯಾವುದೇ ರೀತಿಯಾಗಿರ್ತಕ್ಕಂಥ ನಾಶ ಅನ್ನುವಂಥದ್ದು ಅದು ಭಗವಂತನಿಗೆ ಇಲ್ಲ. ಭಗವಂತ ಎಂಬುವಂಥವನು ನಿತ್ಯನಾಗಿರ್ತಕ್ಕಂಥವನು, ಅನಾಶಿ.
ಯಾವ ರೀತಿಯಲ್ಲೂ ಕೂಡ ನಾಶ ಇಲ್ಲ. ಮತ್ತು ಅವನು ಅಪ್ರಮೇಯ ಅಂದ್ರೆ ಪ್ರಮ ಅಂದ್ರೆ ಏನು, ಒಂದು ಪರಿಮಾಣ, ಇಷ್ಟು 10 ಅಡಿ, ಇಷ್ಟು ಇಂಚ್ ಅಗಲ, ಇಷ್ಟು ಇಂಚು ಉದ್ದ, ಈ ತರ ಎಲ್ಲ ಒಂದು ಅಳತೆ ಇರುತ್ತೆ. ಆದ್ರೆ ಭಗವಂತ ಆಗಬೇಕಾದ್ರೆ ಅಪ್ರಮೇಯ, ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಮಾಣ ಅಂತಿಲ್ಲ. ಒಂದು ಇಷ್ಟು ಪ್ರದೇಶದಲ್ಲಿ ಮಾತ್ರ ಇದ್ದಾನೆ ಇಲ್ಲ, ದೇವರು ಎಲ್ಲಾ ಕಡೆ ಇದ್ದಾನೆ. ಮತ್ತು ಇಷ್ಟು ಸಮಯದಲ್ಲಿ ಮಾತ್ರ ಇದ್ದಾನೆ ಇಲ್ಲ, ದೇವರಿಗೆ ಎಲ್ಲಾ ಸಮಯದಲ್ಲೂ ಕೂಡ ಇದ್ದಾನೆ. ಭಗವಂತನಿಗೆ ಒಂದು ಸೀಮಾ, ಒಂದು ಗಡಿ, ಒಂದು ಪರಿಮಿತಿ ಅನ್ನೋದಿಲ್ಲ. ಭಗವಂತ ಎನ್ನುವನು ಸರ್ವಗತ ಅಂತ ಅರ್ಥ. ಹಾಗಾಗಿ ಅವನು ಅಪ್ರಮೇಯ. ದೇವರು ಏನಾಗಿದ್ದಾನೆ, ಅನಾಶಿಯಾಗಿದ್ದಾನೆ. ಅಂದ್ರೆ ಆ ಯಾವುದೇ ರೀತಿಯಿಂದಲೂ ಕೂಡ ನಾಶಕ್ಕೆ ಒಳಗಾಗೋದಿಲ್ಲ. ಅಂತಹ ಅನಾಶಿಯ ಪ್ರತಿಬಿಂಬ. ಅನಾಶಿನಃ ನಿತ್ಯಸ್ಯ ಶರೀರಿಣಃ, ಅನಾಶಿನಃ ಭಗವತಃ. ಅನಾಶಿಯಾಗಿರುವಂತ ಭಗವಂತನ ಪ್ರತಿಬಿಂಬರಾಗಿರ್ತಕ್ಕಂಥವನು ನಿತ್ಯನಾದಂತ ಜೀವ. ಅವನಿಗೆ ಒಂದು ಶರೀರ ಇದೆ, ನಿತ್ಯಸ್ಯ ಶರೀರಿಣಃ ಅನ್ನೋದರ್ಥ. ಹಾಗೆ ಅಪ್ರಮೇಯಸ್ಯ, ಭಗವಂತ ಏನಾಗಿದ್ದಾನೆ, ಪರಮಾತ್ಮ. ಭಗವಂತ ಅವನು ಅಪ್ರಮೇಯ, ಅವನು ಇಂಥ ಕಡೆ ಇಷ್ಟೇ ಪರಿಮಿತವಾದ ಜಾಗದಲ್ಲಿ ಇದ್ದಾನೆ ಅಂತಿಲ್ಲ. ದೇವರು ಅನ್ನೋನು ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾನೆ, ಎಲ್ಲಾ ಕಾಲದಲ್ಲೂ, ಎಲ್ಲಾ ದೇಶದಲ್ಲೂ, ಪ್ರತಿ ಒಂದು ಪದಾರ್ಥಗಳ ಒಳಗು ಹೊರಗು ಎಲ್ಲಾ ಕಡೆ ಇದ್ದಾನೆ. ಹಾಗಾಗಿ ಭಗವಂತ ಅಪ್ರಮೇಯ ಅಂತ ಅರ್ಥ. ಆದರೆ ಅವನ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವಿಗಳಿದ್ದಾರಲ್ಲ, ಅವರು ನಿತ್ಯ, ಹೌದು, ಅವರು ನಿತ್ಯರಾಗಿದ್ದಾರೆ. ಶರೀರದ ಸಂಪರ್ಕವಿದೆ, ಅವರಿಗೊಂದು ಪರಿಮಿತಿ ಇದೆ. ಯಾಕೆ, ಜೀವನಿಗೆ ಆಗ್ಬೇಕಾದ್ರೆ ಅನುರೂಪ, ಜೀವ ಅಪ್ರಮೇಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಬಿಂಬ, ನಾವು ಪ್ರತಿಬಿಂಬ. ಭಗವಂತ ಅಪ್ರಮೇಯನಾದ್ರೂ ಕೂಡ ಜೀವ ಅವನಿಗೊಂದು ಚಿಕ್ಕದಾದ ಒಂದು ಪರಿಮಾಣ. ಜೀವನ ಪರಿಮಾಣ ಎಷ್ಟು ಅಂತ ಹೇಳಿದ್ರೆ ಅದು ಅಣುಪರಿಮಾಣ ಅಂತ ಹೇಳ್ತಾರೆ, ಅತ್ಯಂತ ಅಣುವಾಗಿರತಕ್ಕಂಥ ಪರಿಮಾಣ. ಹೀಗೆ ಆ ಅಂತಹ ಅಂದ್ರೆ ಇಲ್ಲಿಗೆ ಅನಾಶಿನಃ ಮತ್ತು ಅಪ್ರಮೇಯ ಅನ್ನೋದು ಭಗವಂತನ ಹೇಳ್ತಕ್ಕಂಥ. ಇಂತಹ ಭಗವಂತನ ಪ್ರತಿಬಿಂಬರಾಗಿರ್ತಕ್ಕಂಥವರು ಯಾರು, ನಿತ್ಯನಾಗಿರ್ತಕ್ಕಂತಹ ಶರೀರದ ಸಂಪರ್ಕವನ್ನು ಹೊಂದಿರತಕ್ಕಂಥ ಜೀವ. ಆ ಜೀವನಿಗೆ ನಾಶ ಇದೆ. ನಾಶ ಅಂದ್ರೆ ಯಾವ ನಾಶ, ಜೀವನಾಶ ಅಲ್ಲ ಹೊರತು ದೇಹ ನಾಶ. ಅಲ್ಲಿ ಒಟ್ಟು ಈ ಶ್ಲೋಕ ಏನ್ ಹೇಳ್ತಿದೆ ಅಂತ ಹೇಳಿದ್ರೆ, ಜೀವ ಭಗವಂತನ ಪ್ರತಿಬಿಂಬ, ಜೀವನಿಗೆ ನಿತ್ಯತ್ವ ಇದೆ, ಜೀವ ನಿತ್ಯ. ನಿತ್ಯನಾಗಿದ್ದರೂ ಕೂಡ ದೇಹದ ಸಂಪರ್ಕ ಬರೋದು, ದೇಹದ ಸಂಪರ್ಕ ಹೋಗುವುದು ಎಂಬತಕ್ಕಂಥ ನಾಶ ಇದ್ದೇ ಇದೆ. ಆತ್ಮ ಮಾತ್ರ ನಿತ್ಯ. ಆತ್ಮನಿಗೆ ಹೊರಗಿನ ಒಂದು ಕವಚ, ಒಂದು ಪರದೆ, ಅದು ದೇಹ, ಅದು ನಾಶ ಆಗೇ ಆಗತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಶ್ಲೋಕ. ತಸ್ಮಾತು ಯುದ್ಧಸ್ವ ಭಾರತ. ಯಾವುದು ನಾಶ ಆಗೋದಿಲ್ಲ, ನಿತ್ಯವಾಗಿರುತ್ತೆ, ಅದನ್ನ ಯಾರು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಯಾವುದು ನಾಶ ಆಗ್ಲೇಬೇಕು, ದೇಹ, ಅದು ನಾಶ ಆಗೇ ಆಗತ್ತೆ. ಈ ನಾಶ ಆಗಬಾರದು ಅಂದ ಕೂಡಲೇ ಅದೇನು ನಾಶ ಆಗದೆ ಒಂದ್ ಕಡೆ ಇರೋದಿಲ್ಲ, ನಾಶ ಆಗೇ ಆಗತ್ತೆ. ಅಲ್ಲಿಗೆ ನಾಶ ಆಗಬೇಕಾದದ್ದು ಅಂದ್ರೆ ಸಾವು ಬರ, ನಾಶ ಶಬ್ದಕ್ಕೆ ಸಾವು ಅಂತ ಅರ್ಥ. ನಾಶ ಆಗಬೇಕಾಗಿರ್ತಕ್ಕಂಥದ್ದು ನಾಶ ಆಗೇ ಆಗತ್ತೆ, ನಾಶ ಆಗಬಾರದದ್ದು ನಾಶ ಆಗೋದೇ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಚಿಂತಿಸಿ ಫಲವಿಲ್ಲ. ನೀನು ನಿನ್ನ ಕರ್ತವ್ಯವನ್ನ ಮಾಡು. ತಸ್ಮಾತು ಯುದ್ಧಸ್ವ ಭಾರತ. ಈಗ ಅರ್ಜುನನ ಕರ್ತವ್ಯ ಯಾವುದು, ಯುದ್ಧ. ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ನಾನಂತೂ ಯುದ್ಧ ಮಾಡೋದಿಲ್ಲ ಅಂತೇಳಿ ಸುಮ್ಮನೆ ಕೂತ್ಬಿಟ್ಟ ಅವನು. ಅದಕ್ಕೆ ಕೃಷ್ಣ ಹೇಳ್ತಕ್ಕಂಥದ್ದು, ನೀನು ಯುದ್ಧ ಮಾಡದೇ ಇದ್ದ ಮಾತ್ರಕ್ಕೆ ಇವರೆಲ್ಲ ಸಾಯ್ದೆ ಉಳಿಯೋದಿಲ್ಲ. ಅಥವಾ ನೀನು ಯುದ್ಧ ಮಾಡದೆ ಅಂತ ಹೇಳಿ ಈ ಪ್ರತಿಯೊಂದು ಸೈನಿಕರ ಒಳಗಡೆ ಒಂದು ಆತ್ಮ ಅಂತಿದೆಯಲ್ಲ, ಆತ್ಮನಿಗೆ ಸಾವು ಬರೋದೂ ಇಲ್ಲ. ನೀನು ನಿನ್ನ ಕರ್ತವ್ಯವನ್ನ ಮಾಡು. ಕ್ಷತ್ರಿಯ ಅಂದ್ರೇನು, ಶತಾತು ತ್ರಾಯತೇತಿ ಕ್ಷತ್ರಿಯ. ತೊಂದರೆಗಳನ್ನ ಪರಿಹಾರ ಮಾಡೋನೇ ಕ್ಷತ್ರಿಯ. ಈಗ ಅಧಾರ್ಮಿಕರ ಹಾವಳಿ ಹೆಚ್ಚಾಗಿದೆ, ಅದೊಂದು ಸಮಾಜ ಘಾತುಕವಾದ ಒಂದು ತೊಂದರೆ. ಆ ತೊಂದರೆಯನ್ನು ನೀನು ಪರಿಹಾರ ಮಾಡಬೇಕು. ನೀನು ನಿನ್ನ ಕರ್ತವ್ಯ ಮಾಡು. ಅರ್ಜುನನಿಗಾಗ್ಬೇಕಾದ್ರೆ ಯುದ್ಧ ಮಾಡು ಅಂತ ಅರ್ಥ. ನಮ್ಮೆಲ್ಲರಿಗೂ ಇಟ್ಕೊಳ್ಬೇಕಾದ್ರೆ ನಾವು ನಮ್ಮ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅನ್ನೋದು ಇದರ ಅಭಿಪ್ರಾಯ. ಒಟ್ಟಿದರ ಅರ್ಥವನ್ನು ನೋಡೋಣ. ಅಪ್ರಮೇಯಸ್ಯ, ಪ್ರಮ ಅಂದ್ರೆ ಆಗಲೇ ಹೇಳದೆ ಒಂದು ಪರಿಮಾಣ, ಒಂದು ಸೀಮೆ, ಒಂದು ಗಡಿ ಅಂತ ಅರ್ಥ. ಹೀಗೆ ಯಾವುದೂ ಕೂಡ ಇಲ್ಲದಿದ್ದವನು ಅಪ್ರಮೇಯ. ಅಂದ್ರೆ ಯಾರು, ದೇವರು. ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಗುಣಪರಿಪೂರ್ಣನಾದ ಭಗವಂತನ ಪ್ರತಿಬಿಂಬವಾದ ಅನಾಶಿನಃ, ಯಾವ ಕಾರಣದಿಂದಲೂ ನಾಶಕ್ಕೆ ಒಳಗಾಗದೆ. ಯಾಕಂದ್ರೆ ನಾಶ ಅಂದ್ರೆ ಅದು ದೇಹ ಹಾನಿಯೂ ಒಂದು ನಾಶ, ದುಃಖ ಪ್ರಾಪ್ತಿಯೂ ಒಂದು ನಾಶ, ಅಪೂರ್ಣತೆ ಎಂಬುವಂಥದ್ದು ಕೂಡ ಒಂದು ನಾಶ. ಆದರೆ ಭಗವಂತನಿಗೆ ಯಾವುದು ಕೂಡ ಇಲ್ಲ, ಪರಾಧೀನತೆ ಇದು ಯಾವುದು ದೇವರಿಗಿಲ್ಲ. ಹಾಗಾಗಿ ಅನಾಶಿನಃ,
ಯಾವುದೇ ರೀತಿಯಿಂದಲೂ ಕೂಡ ನಾಶ ಇಲ್ಲದೆ ಇರತಕ್ಕಂತಹ ಆ ಭಗವಂತನ ಪ್ರತಿಬಿಂಬರಾದ ನಿತ್ಯಸ್ಯ ನಾಶವಿರದ ಶರೀರಿನಃ ಶರೀರದ ಸಂಪರ್ಕವನ್ನು ಹೊಂದಿರುವಂತ ಜೀವರ ಇಮೆ ಕಣ್ಣಿಗೆ ಕಾಣುವ ಈ ಎಲ್ಲ ದೇಹಗಳು ಅಥವಾ ಶರೀರಗಳು ಅಂತವಂತಹ ನಾಶವಾಗುವಂತವುಗಳು ಅಂದ್ರೆ ಬಿಂಬನಾದ ಪರಮಾತ್ಮ ಅವನ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೆ ನಾಶ ಇದ್ದೇ ಇದೆ ಎಂಬುದಾಗಿ ಉಕ್ತಾಹ ಹೇಳಲ್ಪಟ್ಟಿದೆ. ತಸ್ಮಾತ್ ಆದ್ದರಿಂದ ಅಂದ್ರೆ ಅರ್ಥ ಏನು? ಜೀವನು ಭಗವಂತನ ಪ್ರತಿಬಿಂಬ. ಆದ್ದರಿಂದ ಇನ್ನೊಂದರ್ಥ ಆದ್ದರಿಂದ ಆತ್ಮನಿಗೆ ನಾಶ ಇದ್ದೇ ಇದೆ, ದೇಹಕ್ಕೆ ಆತ್ಮನಿಗೆ ನಾಶ ಇಲ್ಲವೇ ಇಲ್ಲ, ದೇಹಕ್ಕೆ ನಾಶ ಇದ್ದೇ ಇದೆ. ದೇಹ ನಾಶವಾಗದೆ ಉಳಿಯೋದೇ ಇಲ್ಲ, ಆತ್ಮ ನಾಶವಾಗದೆ ಉಳಿಯುತ್ತೆ. ಆದ್ದರಿಂದ ಭಗವಂತನ ಪ್ರತಿಬಿಂಬರಾಗಿದ್ದಾರೆ ಜೀವರು. ಆದ್ದರಿಂದ ಭಾರತ ಭರತ ಕುಲೋತ್ಪನ್ನನೇ ಅಂತ ಒಂದರ್ಥ. ಇನ್ನೊಂದು ಭಾರತ, ಅಂದ್ರೆ ದೀಪ್ತವು ಅಂತ ಧಾತು. ಜ್ಞಾನ, ತಿಳುವಳಿಕೆಯನ್ನ ಇಟ್ಕೊ. ಯಾವತ್ತೂ ಕೂಡ ನಾವು ಆಲೋಚನೆಯನ್ನ ಮಾಡಿ ಕೆಲಸ ಮಾಡ್ತಾ ಇದ್ದೇವೆ ಅಂದ್ರೆ ಅದರಲ್ಲಿ ದುಃಖ ಮತ್ತೊಂದಕ್ಕೆ ಅವಕಾಶ ಇರೋದಿಲ್ಲ. ಹಾಗೆ ಈ ಎಚ್ಚರಿಕೆಯ ಹತ್ರ ಯಾವತ್ತೂ ಇರಲಿ. ಜೀವ ನಿತ್ಯ, ದೇಹ ಅನಿತ್ಯ. ಜೀವ ಎಂಬುವವನು ಭಗವಂತನ ಪ್ರತಿಬಿಂಬ. ಆ ಜೀವಕ್ಕೆ ನಾಶ ಆಗೋದೇ ಇಲ್ಲ, ದೇಹಕ್ಕೆ ನಾಶ ಬಂದೇ ಬರುತ್ತೆ. ಎಲ್ಲಾ ತಿಳುವಳಿಕೆಗಳು ನಿನ್ನ ತಲೆಯಲ್ಲಿ ಇತ್ತು ಅಂತಾದ್ರೆ ನೀನು ಈ ತರ ಹಿಂಜರಿಯೋ ಮಾಡಬೇಕಾದ ಕೆಲಸದಿಂದ ಹಿಂದಕ್ಕೆ ಹೋಗೋದಿಲ್ಲ. ಆ ಭಾ ಅಂದ್ರೆ ಬೆಳಕು, ಜ್ಞಾನದ ಬೆಳಕು, ಅದನ್ನ ನೀನು ಪಡಿ, ಅದರಲ್ಲಿ ರತನಾಗು. ತಿಳ್ಕೊಂಡು ಆಲೋಚನೆಯನ್ನ ಮಾಡಿ ಯುದ್ಧಸ್ವ, ಹೋರಾಡು, ನೀನು ನಿನ್ನ ಕೆಲಸವನ್ನ ಮಾಡು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಶ್ರೀಕೃಷ್ಣಾರ್ಪಣಮಸ್ತು.